ಆತನು ಎಲ್ಲಾ ಭೂಜಂತುಗಳ ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ ಇವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನು. ಆ ಮನುಷ್ಯನಂದ್ರೆ ಯಾರು? ಬೈಬಲ್ ಓದುವಾಗ ನೋಡ್ಕೊಳ್ಳಿ, ಆ ದೇವರು ಮಾತಾಡ್ತಾರದು, ಇದು ಅರ್ಥ ಆಗ್ತಿದ್ಯಾ? ಆ ಮನುಷ್ಯನು ಏನೇನು ಹೆಸರಿಡ್ತಾನೋ ನೋಡೋಣ ಅಂತೇಳಿ ಇವ್ರು ಯಾರು? ಇವರು ತಂದೆ ಮಗ ಇವ್ರು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಆದಿಕಾಂಡ 1:23 ದೇವರು ನಮ್ಮ ಸ್ವರೂಪದಲ್ಲಿ ಮನುಷ್ಯನನ್ನ ಉಂಟು ಆದ್ಮೇಲೆ ಇವನ್ ಎಲ್ಲಾ ಭೂಜಂತುಗಳನ್ನ ಕರೆದು ದೇವ್ರು ಕರೀತಾರೆ ಆದಾಮನ. ಯಾರ ಹತ್ರ? ಆದಾಮನ ಹತ್ರ. ಅವನು ಏನ್ ಹೇಳ್ತಾನೆ? ಏನೇನ್ ಹೆಸರು ಇಡ್ತಾನೋ ನೋಡೋಣ ಅಂತೇಳಿ ಅಂದ ಎಂದು ಅವನ ಬಳಿಗೆ ಬರಮಾಡಿದನು. ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು. ಹಲ್ಲೆಲೂಯಾ. ಮನುಷ್ಯನು ಯಾರು? ಮನುಷ್ಯನು ಏನೇನ್ ಹೆಸರಿಟ್ಟ ಅದೇ ಇವತ್ತಿಗೂ. ಯಾರಿದು ಕಮಾಂಡ್? ತ್ರಯಕತ್ವ ನಿನ್ನಲ್ಲಿದ್ರೆ ನೀನ್ ಏನ್ ಮಾತಾಡ್ತೀಯ ನೀನೇ ಅನುಭವಿಸ್ತೀಯ. ಸಾಮಾನ್ಯವಾಗಿ ಮಾತಾಡ್ತಾ ಇಲ್ಲ ಕಣ್. ನಿಮ್ ಲೈಫು ಹೇಳ್ತೀನಿ ಕೇಳಿ, ಲೈಫು ಇಲ್ಲ ಐತೆ ಕಣ್ರಿ. ಈ ವಾಕ್ಯನ ಬ್ಯಾಚುಲರ್ ಇದ್ದೀರಿ ನೀವು, ರಾತ್ರಿಯೆಲ್ಲ ನಿಮ್ಮ ಬೆಳಕನ್ನಾಗಿ ಮಾಡ್ಕೊಳ್ಳಿ. ರಾತ್ರಿಯೆಲ್ಲ ಬೆಳಕನ್ನಾಗಿ ಮಾಡ್ಕೊಳ್ಳಿ. ದೇವರು ಯೌವನ ಕಾಲದ ಸೃಷ್ಟಿಕರ್ತ ಸ್ಮರಿಸೋದಂದ್ರೆ ಅದೇ ಲೈಫು. ಇಂಥ ಲೈಫ್ ನಿಮ್ಮ ವಿದ್ಯಾಭ್ಯಾಸದ ಜೊತೆಯಲ್ಲಿ, ನಿಮ್ಮ ದೈನಂದಿನ ವೃತ್ತಿಯಲ್ಲಿ, ಉಪಜೀವನದಲ್ಲಿ ಪ್ರಾಧಾನ್ಯತೆ ಬೈಬಲ್ಗೆ ನೀವು ಕೊಟ್ಟಾಗ ನೀನು ಕಮಾಂಡ್ ಹಿಂಗೆ ಬರೋದು. ಈ ಥಾಟ್ಸ್ ನಿನಗೆ ಬಂದಾಗ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರ ಅಂತೀವಿ. ಆಮೇಲೆ ಹೀಗೆ ಆ ಮನುಷ್ಯನು ಎಲ್ಲಾ ಪಶುಗಳಿಗೂ ಆಕಾಶದ ಪಕ್ಷಿಗಳಿಗೂ ಕಾಡು ಮೃಗಗಳಿಗೂ ಹೆಸರಿಟ್ಟ. ಆದರೆ ಆ ಮನುಷ್ಯನಿಗೆ ಸರಿ ಬೀಳುವ ಸಹಕಾರಿ ಕಾಣಿಸಲಿಲ್ಲ. ಹೀಗಿರುವಲ್ಲಿ ಯೆಹೋವ ದೇವರು ಆ ಮನುಷ್ಯನಿಗೆ ಗಾಢ ನಿದ್ರೆಯನ್ನು ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದುಕೊಂಡು ಅದರ ಸ್ಥಳವನ್ನು ಮಾಂಸದಿಂದ ಮುಚ್ಚಿ ತಾನು ಮನುಷ್ಯನಿಂದ ತೆಗೆದಿದ್ದ ಎಲುಬನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಬಳಿಗೆ ಕರೆತಂದನು. ಈ ಕಡೆ ನೋಡಿಯಲ್ಲ, ಈಗ ಆದಾಮನಿಗೆ ಸಾಕಾರಿ ಎಲ್ಲಿಂದ ಉಂಟು ಮಾಡಿದ ದೇವರು? ಎಲುಬಿನಿಂದ ಉಂಟು ಮಾಡಿದ. ಈಗ ಪಾಯಿಂಟ್ ಏನಂದ್ರೆ, ಆದಾಮ ಎಲ್ಲಾ ಪ್ರಾಣಿಗಳಿಗೂ ಅವನೇ ಹೆಸರಿಟ್ಟ. ಹೌದೇನು? ಅದು ಇದುವರೆಗೂ ನಾವು ಕರಿತಾ ಇದ್ದೀವಿ. ಸ್ಪೀಕರ್ ಅದು ಅವತ್ತಿಂದ ಇರ್ಬೋದು. ಎಮ್ಮೆ, ಕೋಣ ಅಲ್ವಾ, ನಾಯಿ, ನರಿ. ನೋಡ್ರಿ ದೇವ್ರು ಈಗೆಲ್ಲ ಬೈತಾ ಇರ್ತೀವಿ. ಆದಾಮ ಇಟ್ಟಿರೋದು ಹೆಸರಿದು, ದೇವ್ರು ಇಟ್ಟಿಲ್ಲ. ಅರ್ಥ ಆಗ್ತಿದ್ಯಾ? ನೀನ್ ಏನ್ ಮಾತಾಡ್ತೀಯ ಅದನ್ನ ದೇವ್ರು ಆಶೀರ್ವದಿಸ್ಲಿಕ್ಕೆ ದೇವ್ರು ನಿನ್ನ ಒಳಗಡೆ ಇರೋದು. ಈ ಆದಾಮನ ಒಳಗಡೆ ಹೆಸರು ಕರೀಲಿಕ್ಕೆ ಎಷ್ಟು ಹೆಸರುಗಳಿದ್ವಪ್ಪ. ಚೇಳು ಅವನಿಗೆ ಗೊತ್ತಿತ್ತು ಅಲ್ವಾ, ಹಾವು ಅವನಿಗೆ ಗೊತ್ತಿತ್ತು ಅಲ್ವಾ, ಕುದುರೆ, ಡೈನೋಸರ್, ಫಿಶ್, ಆನೆ, ಸಿಂಹ, ಇವೆಲ್ಲ ಯಾರಿಟ್ಟಿದ್ದು? ತ್ರಯಕತ್ವ ಅವನಲ್ಲಿತ್ತು. ತ್ರಯಕತ್ವ ಇವಾಗ ನಿನ್ನ ಹಳ ಒಡಂಬಡಿಕೆಯಲ್ಲೇ ಹಂಗಾಗಿರುವಾಗ ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿದ್ದಾನೆ ದೇವರು? ನೀನು ಆತನ ಬಾಸುಂಡೆಗಳಲ್ಲಿ ಪಾಲ್ದಾರಾಗಿರುವ ಆತನ ಬಾಧೆಗಳಲ್ಲಿ ನೀನ್ ಪಾಲ್ದಾರ ಆದ್ರೆ ಮಾತ್ರ ತ್ರಯಕತ್ವ ನಿನ್ನಲ್ಲಿ ಕೆಲಸ ಮಾಡ್ತಾನೆ. ಆತನ ಪುನರುತ್ಥಾನದ ಶಕ್ತಿಯಲ್ಲಿ ನೀನ್ ಪಾಲ್ದಾರ ಇರ್ಬೇಕು. ಅಂದ್ರೆ ದೇವರ ಆತ್ಮನ ಜೊತೆಯಲ್ಲಿ ಲಾಟ್ ಆಫ್ ಟೈಮ್ ನ ಸ್ಪೆಂಡ್ ಮಾಡಬೇಕು. ಹಂಗಿದ್ರೆ ಮಾತ್ರ ತ್ರಯಕತ್ವ ಕೆಲಸ ಮಾಡ್ತದೆ. ಸುಮ್ಮನೆ ಜನ ಚರ್ಚಿಗೆ ಬರ್ತೀನಿ, ನಾನು ದೇವ್ರ ರಾಜ್ಯಕ್ಕೆ ಹೋಗ್ತೀನಿ. ಈಗ ಹಾಸನ ಬಸ್ ಸ್ಟ್ಯಾಂಡಿಗೆ ಹೋಗಕ್ಕೆ ಯಾರಪ್ಪನ ಮನೆ ಪರ್ಮಿಷನ್ ತೆಗಿಬೇಕಾ? ಈಗ ಆದಾಮನು ದೇವ್ರ ಹತ್ರ ಹಿಂಗ್ ಕೇಳಿದ್ನ, ಎಲ್ಲಾ ಭೂ ಜಂತುಗಳಿಗೆ, ಸಮಸ್ತ ಜೀವರಾಶಿಗಳಿಗೆ ನಾನು ಏನ್ ಮಾತಾಡಿದೆ ಅದೇ ಹೆಸರು ಆಯ್ತು. ನನಗೆ ಹೆಂಡತಿ ಬೇಕು ಅಂತ ದೇವ್ರು ಕೇಳಿದ್ನ? ಹೇಳಿ ಇನ್ನೊಂದ್ಸರಿ, ಕೇಳಿದ್ನ? ಇವತ್ತು ಎಷ್ಟೋ ಜನ ಬಿಲಿವರ್ಗಳು ನನಗೆ ಒಳ್ಳೆ ಹುಡುಗ ಬೇಕು, ಯೌವನಸ್ಥರು, ನನಗೆ ಒಳ್ಳೆ ಹುಡುಗಿ ಬೇಕು, ಕೇಳ್ತೀವ ಕೇಳಲ್ಲ. ಆದ್ರೆ ತ್ರಯೇಕತ್ವದ ದೇವರು ನಿನಗೆ ಯಾವ ಹುಡುಗ ಯಾವ ಹುಡುಗಿ ಬೇಕು ಅನ್ನೋದನ್ನ
ದೇವರು ನಿಶ್ಚಯ ಮಾಡುವವನಾಗಿದ್ದಾನೆ. ಇವತ್ತು ನಾವು ದೇವರ ಕೈಗೆ ಒಪ್ಪಿಸಿಕೊಡಲ್ಲ, ಅದಕ್ಕೆ ನಮಗೆ ಮದುವೆ ಜೀವಿತದಲ್ಲಿ ತಡೆಗಳು, ಹೋರಾಟಗಳು. ಯಾಕಂದ್ರೆ ದೇವ್ರ ಜೊತೆಗೆ ಒಪ್ಪಿಸಿಕೊಟ್ರೆ ದೇವರೇ ಸಾಕಾರನ ತರ್ತನ ತರಲ್ಲ. ಈಗ ಆದಾಮನಿಗೆ ಈ ರೆವಲ್ಯೂಷನ್ ನೋಡಿ, ಆದಾಮನಿಗೆ ಅವ್ವಳನ್ನ ಕೊಡ್ಬೇಕು, ಸಾಕಾರಿಯನ್ನ ತರಬೇಕು ಅಂತ ಯಾರು ಚಿಂತಿಸಿದ್ದು? ಜೋರಾಗಿ ಹೇಳ್ರಿ, ಯಾರು ಚಿಂತಿಸಿದ್ದು? ಯವನಸ್ಥರು ಕೇಳ್ತೀನಿ, ಯಾರು ಚಿಂತಿಸಿದ್ರು? ನಿನ್ನ ಕುರಿತಾಗಿ ದೇವರು ಚಿಂತಿಸುವ ಕಾರಣ ಆತ ನನ್ನ ತಂದೆಯು